ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ನಾನು ಬ್ಯಾಕ್ ಸೈಡಿಂದ ಫಸ್ಟ್ ಸ್ಟೆಪ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 2 ಸತಿ ಲಾಕ್ನ ಹಾಕ್ಕೊಂಡು ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಸೈಡಿಂದ ಲಾಕ್ ಮಾಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಬಟ್ಟೆನ ಟರ್ನ್ ಮಾಡ್ಕೊಂಡ ನಂತರ 1 2 3 4 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಂಡ ನಂತರ 1 2 3 4 5 ಚೈನ್ನ ಹಾಕಿ ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಮತ್ತೆ 1 2 3 4 ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋತೀನಿ. ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಒಂದು ಸರ್ತಿ ಬಟ್ಟೆನ ನೀಟಾಗಿ ನೋಡ್ಕೊಳ್ಳಿ. ರಿಂಕಲ್ಸ್ ಬಂದರೆ ಅಲ್ಲಿಂದನೇ ರಿಮೂವ್ ಮಾಡಿಕೊಂಡು ಮತ್ತೆ ಚೈನ್ಸ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ 4 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್. ಅಲ್ಲಿಂದ 5 ಚೈನ್ ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಫಸ್ಟ್ ಸ್ಟೆಪ್ನ ನಾನು ಬ್ಯಾಕ್ ಸೈಡಿಂದ ಮಾಡ್ಕೋತಾ ಇದ್ದೀನಿ. ಫೈವ್ ಚೈನ್ ಹಾಕಿ ಲಾಕ್ ಹಾಕಿದ ನಂತರ ಮತ್ತೆ ನಾನು 4 ಚೈನ್ನ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಅಲ್ಲಿಂದ 4 ಚೈನ್ 4 5 4 4 5 4 4 ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾನು 2 ಸ್ಟೆಪ್ ಇರೋದ್ರಿಂದ ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ವಿತೌಟ್ ಕುಚ್ಚು ಫ್ರೆಂಡ್ಸ್, ಇದರಲ್ಲಿ ಯಾವುದೇ ರೀತಿ ಕುಚ್ಚು ಬರಲ್ಲ. ಸೊ ಕುಚ್ಚು ಬೇಕು ಅಂತಂದರೆ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ಪಲ್ಲಿ ನೀವು ಮಾಡ್ಕೋಬೋದು, ಸ್ಪೇಸ್ನ ಬಿಟ್ಕೋಬೋದು. ಫೋರ್ ಚೈನ್ನ 2 ಟೈಮ್ಸ್ ಹಾಕ್ಕೋಬೇಕು. 4 ಚೈನ್ 2 ಟೈಮ್ಸ್ ಆದ ನಂತರ 5 ಚೈನ್. ಮತ್ತೆ 4 ಚೈನ್ 4 ಚೈನ್ 4 ಚೈನ್ 5 ಚೈನ್ 4 ಚೈನ್ 4 ಚೈನ್ 5 ಚೈನ್ ಇದೇ ರೀತಿಯಾಗಿ ಫಸ್ಟ್ ಸ್ಟೆಪ್ನ ನಾವಿಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾನು ಸ್ವಲ್ಪ ದೂರ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಕೋಬೋದು, ಸ್ವಲ್ಪ ದೂರ ಇದನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ನ. ಅಲ್ಲಿಂದನೇ ಥ್ರೆಡ್ನ ಕಟ್ ಮಾಡ್ಕೊಳ್ಳೋದು ಬೇಡ, ನಾವು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕೊಂಡ ನಂತರ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೊಳ್ಳಿ, ಅಂದರೆ ಸಿಂಗಲ್ ಕ್ರೋಶ. ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು. ಮತ್ತು 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರ ತುತ್ಕೊಂಡು 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು. ನಾವು ಫ್ರಂಟ್ ಸೈಡಿಂದನೇ ಫಸ್ಟ್ ಸ್ಟೆಪ್ ಮಾಡಿ ಮತ್ತೆ ನಾವು ಟರ್ನ್ ಮಾಡಿದರೆ ಅದು ಫ್ರಂಟ್ ಸೈಡಲ್ಲಿ ಬ್ಯಾಕ್ ಸೈಡಿಂದ ಮಾಡಿದ ಥರ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಸ್ಟೆಪ್ನ ಬ್ಯಾಕ್ ಸೈಡಿಂದನೇ ಟರ್ನ್ ಮಾಡ್ಕೊಂಡಿದ್ದೀನಿ. ಅಥವಾ ನೀವು ಫಸ್ಟ್ ಸ್ಟೆಪ್ ಮಾಡಿ ಅಲ್ಲಿ 6 ಚೈನ್ ಹಾಕಿ 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿ ಮತ್ತೆ 2ನೇ ಸ್ಟೆಪ್ಪಾಗಿ ನೀವು ಇಲ್ಲಿ ಕೂಡ ಮಾಡ್ಕೋಬೋದು. ಸೊ ಈ ಒಂದು 5 ಚೈನ್ ಗ್ಯಾಪಲ್ಲಿ ಒಟ್ಟು 13 ತ್ರಿಬಲ್ ಕ್ರೋಶ ಕಂಬಗಳನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. 13 ತ್ರಿಬಲ್ ಕ್ರೋಶ ಕಂಬಗಳನ್ನ ಈ ಒಂದು 5 ಚೈನ್ ಗ್ಯಾಪಲ್ಲಿ ನಾನು ಮಾಡ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ಯಾವಾಗಲೂ ಕಂಬಗಳನ್ನ ಮಾಡ್ಕೊಳ್ಳುವಾಗ ಆದಷ್ಟು ಕಂಬಗಳ ಲೆಂತ್ನ ಮೇಂಟೈನ್ ಮಾಡ್ಕೊಳ್ಳಿ. ಹಾಗೆಯೇ ಫಸ್ಟ್ ಆರ್ಜಲ್ಲಿ ನೀವು ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಬಗಳನ್ನ ಸಾರಿ ಪೂರ್ತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ನೀವು ಹೆಚ್ಚು ಕಡಿಮೆ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಅದು ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ಆದಾಗ ಆರ್ಚ್ಗಳಲ್ಲಿ ವ್ಯತ್ಯಾಸ ಬರುತ್ತೆ. ನಾನಿಲ್ಲಿ 5 ಚೈನ್ ಗ್ಯಾಪಲ್ಲಿ ಒಟ್ಟು 13 ಕಂಬಗಳನ್ನ ಹಾಕೋತಾ ಇದ್ದೀನಿ. 13 ಕಂಬಗಳ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ಒಂದು ಸತಿ ಲಾಕ್ನ ಮಾಡ್ಕೋಬೇಕು, ಅಂದರೆ ಆರ್ಚನ್ನ ಎಂಡ್ ಮಾಡ್ಕೋಬೇಕು. ಅಲ್ಲಿನ ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ನೆಕ್ಸ್ಟ್ 4 ಚೈನ್ಗೆ ಒಂದು ಸತಿ ಸಿಂಗಲ್ ಕ್ರೋಶಾ, ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಇದನ್ನು ತ್ರಿಬಲ್ ಕ್ರೋಶ ಕಂಬ ಅಂತ ಕರಿತೀವಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾನು 2 ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. 4 ಚೈನ್ಗೆ ಒಂದು ಸತಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಈವನಾಗಿ ಬಂದಿದೆ. ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಆರ್ಚ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನು ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಸ್ಟೆಪ್ ಏನು ಆರ್ಚ್ ಮಾಡ್ಕೊಂಡ್ವಲ್ಲ ಆ ಒಂದು ಸ್ಪೇಸಲ್ಲಿ ನಾವು ಸ್ಟೋನ್ ಚೈನ್, ಬಾಲ್ ಚೈನ್ಗಳನ್ನ ಸ್ಟಿಕ್ ಮಾಡಿಕೊಂಡ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡ ನಂತರ ಒಂದೊಂದು ಕಂಬದ ಮೇಲೂ ನಾನಿಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. ಒಟ್ಟು 9 ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ ಇಲ್ಲಿ, ಅಂದರೆ ಸ್ಟಾರ್ಟಿಂಗು. ಇಲ್ಲಿ ಮಿಡ್ಲ್ ಸ್ಪೇಸಿಂದನೇ ನೀವು ಮಾಡ್ಕೋಬೋದು. ಥ್ರೆಡ್ ಕಾಣಿಸುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಕೆಳಗಡೆಯಿಂದನೇ ಸ್ಟಾರ್ಟಿಂಗಿಂದಲೇ ಇಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. 13 ಕಂಬದಲ್ಲಿ ಕೊನೆಯ 4ನೇ ಕಂಬ, ಅಂದರೆ ಕೆಳಗಡೆಯಿಂದ 4ನೇ ಕಂಬಕ್ಕೆ ತನಕ ನಾವಿಲ್ಲಿ ನೋಡಿಲಿ 4ನೇ ಕಂಬ ಕೆಳಗಡೆಯಿಂದ 4ನೇ ಕಂಬ ಏನು ಬರುತ್ತೆ ಅಲ್ಲಿ ತನಕನೂ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ಅಂದರೆ ಒಟ್ಟು 9 ಕಂಬಗಳಿಗೆ ನಾನು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. 9 ಕಂಬಗಳಿಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡ ನಂತರ ಇಲ್ಲಿ ನಾನು ಒಟ್ಟು 6 ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. 6 ಚೈನ್ನ ಹಾಕ್ಕೋತಾ ಇದ್ದೀನಿ. 6 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಕಂಬದಲ್ಲಿ ನೀವು ಕೌಂಟ್ ಮಾಡ್ಕೊಳ್ಳಿ. 4ನೇ ಕಂಬದ ಮೇಲೆ ಹೋಲ್ ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಇದನ್ನು 6 ಚೈನ್ನ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 1 ಸಿಂಗಲ್ ಕ್ರೋಶ, 2ನೇ ಸಿಂಗಲ್ ಕ್ರೋಶ, 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ, 5ನೇ ಸಿಂಗಲ್ ಕ್ರೋಶ, 6ನೇ ಸಿಂಗಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ ನಾವು 6 ಚೈನ್ನ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಒಟ್ಟು ನಾವಿಲ್ಲಿ 7 ಸಿಂಗಲ್ ಕ್ರೋಶ ಆಗುತ್ತೆ. ಆ ಲಾಕ್ನ ಸೇರಿಸಿ ಒಟ್ಟು 7 ಸಿಂಗಲ್ ಕ್ರೋಶ ಆಗುತ್ತೆ. 7 ಸಿಂಗಲ್ ಕ್ರೋಶ ಆದಮೇಲೆ ನಾವಲ್ಲಿ ಮತ್ತೆ 6 ಚೈನ್ನ ಹಾಕೋಬೇಕು. 6 ಚೈನ್ನ ಹಾಕೋಬೇಕಲ್ಲಿ 6 ಚೈನ್ನ ಹಾಕಿ ಕೆಳಗಡೆಯಿಂದ ಲೆಕ್ಕ ಮಾಡಿ ನೆಕ್ಸ್ಟ್ ಅರ್ಜಲ್ಲಿ 4ನೇ ಕಂಬದ ಮೇಲೆ ಚೈನ್ ಹೋಲ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. 6 ಚೈನ್ನ ಅಲ್ಲಿಂದ ಆ ಲಾಕ್ ಸೇರಿಸಿ ಒಟ್ಟು 7 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. 7 ಕಂಬದ ಮೇಲೆ
ನಾವಿಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕು. 6 ಚೈನು ಒಂದು ಸರ್ತಿ ಲಾಕ್ ಮಾಡಿರ್ತೀವಿ, ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಒಟ್ಟು 7 ನಮಗೆ ಸಿಂಗಲ್ ಕ್ರೋಶೆಗಳು ಬರಬೇಕು. ಇದು ಬದಲಿಗೆ ನೀವು ಬೇಕಿದ್ರೆ 2-3 ಚೈನ್ ಹಾಕ್ಕೊಂಡು ಅಲ್ಲಿ ಲಾಕ್ ಬೇಕಾದರೆ ಮಾಡ್ಕೋಬೋದು. ಇಲ್ಲಿ ನಾನು ಸಿಂಗಲ್ ಕ್ರೋಶೆಗಳನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಒಟ್ಟು 7 ಸಿಂಗಲ್ ಕ್ರೋಶೆಗಳು. 7 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 6 ಚೈನ್ ಹಾಕಿ ನೆಕ್ಸ್ಟ್ ಆರ್ಜ್ನ 4ನೇ ಕಂಬದ ಹೋಲ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ಇದು 3rd ಸ್ಟೆಪ್ ಆಗಿರುತ್ತೆ. ಮತ್ತು ಇಲ್ಲಿ 6 ಚೈನ್ನ ಹಾಕೋತಾ ಇದ್ದೀನಿ. 6 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಕಂಬದ 4ನೇ ನೆಕ್ಸ್ಟ್ ಆರ್ಜ್ನ 4ನೇ ಕಂಬದ ಹೋಲ್ ಗ್ಯಾಪ್ ಮೇಲೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಕೌಂಟ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿಲಿ 3rd ಸ್ಟೆಪ್ನ ಕೂಡ ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ 6 ಚೈನ್ ಹಾಕಿ ಲಾಕ್ ಮಾಡಿದ ನಂತರ ನೆಕ್ಸ್ಟ್ ಕಂಪ್ಲೀಟಾಗಿ 9 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ಲಾಸ್ಟಲ್ಲಿ ದಾರಾನ ಎಂಡ್ ನೋಟ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ, 6 ಎಳೆ ದಾರಾನ. ಸೊ ಸೇಮ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಗೆ. ಇಲ್ಲಿ ಕೂಡ ನಾನು ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಾಂದರೆ ಮಿಡಲ್ ಸ್ಪೇಸಿಂದ ಅಂದರೆ 7ನೇ ಕಂಬದಿಂದ ನೀವು ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೋತೀನಿ ಆರ್ಚನ್ನ. ಸೊ ನಾವಿಲ್ಲಿ ಒಟ್ಟು 7 ಕಂಬಗಳಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಥ್ರೆಡ್ ಮೇಲ್ಗಡೆ ಉಳಿಯುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನಿಲ್ಲಿ ಮಿಡ್ಲಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ. ಫಸ್ಟ್ ಆರ್ಜಲ್ಲಿ ಕೆಳಗಡೆಯಿಂದಾನೆ ಅಂದರೆ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಟ್ಟು ನಾನಿಲ್ಲಿ 7 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟು 7 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕಲ್ಲಿ. ಅಲ್ಲಿ ನೀವು ಬೇಕಾದರೆ 7ನೇ ಕಂಬಕ್ಕೆ ಬೇಕಾದರೆ ನೀವಿಲ್ಲಿ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಅಲ್ಲಿಂದ 7ನೇ ಕಂಬಕ್ಕೆ ನೀವು ಸಿಂಗಲ್ ಕ್ರೋಶೆ ಹಾಕಿದ ನಂತರ ಅಲ್ಲಿಂದನೇ ನೀಡಲ್ಗೆ 2 ಸತಿ ದಾರಾನ ಸುತ್ತಿ ಆ 6 ಚೈನ್ ಹಾಕಿದ್ರಲ್ವ, ಸೊ ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಸ್ವಲ್ಪ ದಾರಾನ ಮೇಲೆ ಎತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳೋದೇನು ಬೇಡ, ಡೈರೆಕ್ಟಾಗಿ ನೀಡಲ್ಗೆ ಮತ್ತೆ 2 ಸತಿ ದಾರ ಸುತ್ತಿ ಸೇಮ್ ಚೈನ್ ಗ್ಯಾಪ್ಗೆ ಆ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಂದು ಬೀಡು ಒಂದು ಕಂಬ ಈ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ಆ 6 ಚೈನ್ ಗ್ಯಾಪ್ಗೆ ನಾನು ಇಲ್ಲಿ ಒಟ್ಟು 11 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಒಂದು ಕಂಬ ಒಂದು ಬೀಡು ಈ ರೀತಿಯಾಗಿ ಮಾಡ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ಗೆ 2 ಸತಿ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಬ್ರೈಡಲ್ ಡಿಸೈನ್ ಆಗಿರುತ್ತೆ. ಸೊ ಈ ಫಸ್ಟ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಆರ್ಚ್ ಮಾಡ್ಕೊಂಡಿದ್ದೀವಲ್ಲ, ಆ ಸ್ಟೆಪ್ಪಿಗೆ ಮತ್ತು ಈಗ ಮಾಡ್ತಿರೋ ಸ್ಟೆಪ್ಪಲ್ಲಿ ನಾವು ಎಂಡ್ ಆದ ನಂತರ ಅಂದರೆ ಆರ್ಚ್ ಎಲ್ಲ ಕಂಪ್ಲೀಟ್ ಆದ ನಂತರ ಬಾಲ್ ಚೈನ್, ಸ್ಟೋನ್ ಚೈನ್, ಬಾಲ್ ಚೈನ್ ಈ ರೀತಿಯಾಗಿ 3 ಲೇಯರ್ ಆಗಿ ನಾವಿಲ್ಲಿ ಸ್ಟಿಕ್ ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಇದು ಬ್ರೈಡಲ್ ಲುಕ್ ಕೂಡ ಬರುತ್ತೆ. ನೋಡ್ಬೋದು ಇಲ್ಲಿ ನಾನಿಲ್ಲಿ ಒಟ್ಟು 11 ಕಂಬಗಳು ಹಾಗೆ 10 ಬೀಡ್ಗಳು ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಮಿಡಲಲ್ಲಿ ಅಂದರೆ 7 ಕಂಬಗಳು ಹಾಕಿರ್ತೀವಲ್ಲ, ಸೊ ನಡುವಿನ ಕಂಬದ ಮೇಲಿರುವ ಚೈನ್ ಹೋಲ್ ಗ್ಯಾಪ್ಗೆ ನಾನಿಲ್ಲಿ ಲಾಕ್ನ ಮಾಡ್ಕೊಂಡಿದ್ದೆ. ಅಂದರೆ
4ನೇ ಕಂಬಕ್ಕೆ ನಾನು ಇಲ್ಲಿ ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಅಲ್ಲಿ ಮತ್ತೆ ನಾನು ತ್ರಿಬಲ್ ಕ್ರೋಶಕ್ ಮಾಡ್ಕೊಂಡಿರ್ತೀನಿ. ಸೊ ಇಲ್ಲಿ ನಾವು ಲಾಕ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಿದೆ ಅಂತಂದರೆ, ಅಲ್ಲಿ ನಾವು 7 ಕಂಬಗಳನ್ನ 7 ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಅದರಲ್ಲಿ ಮಿಡಲ್ ನಡುವಿನ ಅಂದರೆ ಆ ಕಡೆ 3 ಈ ಕಡೆ 3 ನಡುವಲ್ಲಿರೋ 4ನೇ ಕಂಬದ ಮೇಲೆ ನಾವು ಲಾಕ್ನ ಮಾಡ್ಕೋಬೇಕು, ಅಂದರೆ ಆರ್ಚ್ನ ಎಂಡ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ನನಗೆ ಹುಷಾರಿಲ್ಲದ್ರಿಂದ ಸ್ವಲ್ಪ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೂಡ ನಾನು ಸೆಕೆಂಡ್ ಆರ್ಚಲ್ಲಿ ಕೂಡ ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ 3 ಕಂಬಗಳನ್ನ ಬಿಟ್ಟು 4ನೇ ಕಂಬದ ಮೇಲೆ ಸಿಂಗಲ್ ಕ್ರೋಶದ ಮೇಲೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಒಂಚೂರು ಕೈ ಪ್ರೆಸ್ ಮಾಡಿದರೆ ಅದು ನೀಟಾಗಿ ಕೂರುತ್ತೆ. ಸೊ ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ನಾನಿಲ್ಲಿ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳ್ದಾಗೆ ಇಲ್ಲಿ ನಾನು ಯಾವುದೇ ರೀತಿ ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕಲಿಲ್ಲ. ಬಟ್ ನಿಮಗೆ ಇಷ್ಟ ಇದ್ದರೆ ಸೊ ಫಸ್ಟ್ ಸ್ಟೆಪ್ಪಲ್ಲಿ ಹಾಗೂ ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಸ್ಟೋನ್ ಚೈನ್ ಬಾಲ್ ಚೈನ್ಗಳನ್ನ ಸ್ಟಿಕ್ ಮಾಡಿದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ 1000ಇಂದ 1200 1500 ತನಕನೂ ಚಾರ್ಜ್ ಮಾಡ್ಕೋತಾರೆ. ಸೊ ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಇಲ್ಲಿ ಸಾರಿಗೆ ಹಾಕಿರೋ ಒಂದು ವಿಡಿಯೋ ಕ್ಲಿಪ್ನ ನಾನು ಇಲ್ಲಿ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.